ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಒಳಗೆ ಜಾಕಾಯಿ ಮತ್ತು ಮುಲೇಟಿ ಪೌಡ್ರಿಂದ, ಮುಲೇಟಿ ಕಡ್ಡಿಯಿಂದ ನಾವು ಅದನ್ನು ತೇಕೊಂಡು ನಮ್ಮ ಸ್ಕಿನ್ನಿಗೆ ಹಚ್ಚಿ ನಾವು ನಮ್ಮ ಪಿಗ್ಮೆಂಟೇಷನ್ ನಾವು ಕಡಿಮೆ ಮಾಡ್ಕೋಬೋದು ಅಂತ ಹೇಳೋದು ನಿಮಗೆ ಹೇಳಿದ್ದೆ. ಅದು ಬಹಳನೇ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿ ಆಗಿರ್ತೈತಿ. ಅದನ್ನು ನೀವು ಟ್ರೈ ಮಾಡಿರಿ ಅಂತ ಹೇಳಿದ್ದೆ. ನಮಗಂತ ಪ್ರತಿದಿನ ನಾವು ತೇಕೊಂಡು ಅದನ್ನ ಕುಂದ್ರಕ್ಕಾಗಂಗಿಲ್ಲ ನಮ್ಗೆ ಅಂತ ಅನ್ನೋರಿಗೆ ಇವತ್ತೊಂದು ಸಿಂಪಲ್ ರೆಮಿಡಿ ನಾನು ತೊಗೊಂಬಂದಿದ್ದೀನಿ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ಇದರಲ್ಲಿ ಇನ್ನೂ ಹೆಚ್ಚಿನ ಔಷಧಿ ಗುಣಗಳಿರುವಂಥ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿ ನಿಮಗೆ ಕ್ರೀಮ್ ರೀತಿಯಾಗಿ ಇದನ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ರೆಡಿ ಮಾಡಿಕೊಂಡು ನೀವು ಯಾವ ಟೈಮಲ್ಲಿ ಹಚ್ಚಬೇಕು ಮತ್ತು ಹೆಂಗೆ ಹಚ್ಚಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜೊತೆಗೆ ಆ ಕ್ರೀಮನ್ನು ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೋದು ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅವಾಗಲೇ ನೀವು ಸ್ಕಿನ್ ಕೇರು, ಹೇರ್ ಕೇರು, ಹೆಲ್ತ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಬರೀ ಈಗ ಈ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜೊತೆಗೆ ಯಾವ ರೀತಿ ಅದನ್ನ ನಾವು ರೆಡಿ ಮಾಡಿಕೊಂಡು ಯಾವ ರೀತಿ, ಇದರಲ್ಲೂ ಸಹಿತ 2 ಸ್ಟೆಪ್ ಇದಾವೆ. ಫಸ್ಟ್ ಸ್ಟೆಪ್ ಒಂದು, ಸೆಕೆಂಡ್ ಸ್ಟೆಪ್ ಒಂದು. ಇವೆರಡನ್ನು ನೀವು ಪ್ರತಿದಿನ ಈ ಒಂದು ರೆಮಿಡಿ ನೀವು ಟ್ರೈ ಮಾಡ್ಕೊತ ಬಂದ್ರಿ ಅಂತ ಅಂದ್ರೆ ಒಳ್ಳೆಯ ರಿಸಲ್ಟು ಸಿಗೋದ್ರಲ್ಲಿ 2 ಮಾತಿಲ್ಲ. ಬರೀ 7 ದಿನದಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆನ ಕಂಡ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಇಲ್ಲಿ ನೋಡ್ರಿ, ಇದು ಲಾಸ್ಟ್ ವಿಡಿಯೋ ಒಳಗೆ ನಾನು ತೋರಿಸ್ದಂಗೆ ಇಲ್ಲಿ ಜಾಕಾಯನ್ನು ತೊಗೊಂಡಿದ್ದೀನಿ, ನಾನು ಮುಲೇಟಿ ಕಡ್ಡಿನೂ ತೊಗೊಂಡಿದ್ದೀನಿ. ಈ ರೀತಿ ನೀವು ರಾ ಆಗಿ ನೀವು ಕಡ್ಡಿನ ತೊಗೊಂಡು ಬಂದು ತೆಗೆದು ನೀವು ಕ್ರೀಮನ್ನು ರೆಡಿ ಮಾಡಿ ಏನಾದರೂ ಇಟ್ಕೋಬೋದು. ಇಲ್ಲ ಅಂತಂದರೆ ಇವತ್ತು ನಾನು ಈಸಿ ಮೆಥಡಲ್ಲಿ ಪೌಡರ್ನಾದರೂ ನೀವು ತೊಗೊಂಡು ಬಂದು ಇಲ್ಲಿ ಕ್ರೀಮನ್ನು ರೆಡಿ ಮಾಡ್ಕೋಬೋದು. ಬಹಳನೇ ಈಸಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುತ್ತೆ, ಕಪ್ಪು ಏನದು ಡಾರ್ಕ್ ಸರ್ಕಲ್ನ ದೂರ ಮಾಡ್ತೈತಿ, ಆಮೇಲೆ ಯಾಕ್ನೆ ಏನಿರ್ತೈತಿ ಅದನ್ನು ದೂರ ಮಾಡ್ತೈತಿ. ಎಲ್ಲನೂ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಔಷಧಿ ಗುಣ ಇರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಇಲ್ಲಿ 1 ಸ್ಪೂನಷ್ಟು ನಾನು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ಗೆ ಕೂಲಿಂಗ್ ಎಫೆಕ್ಟ್ ಕೊಡ್ತೈತಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಆಲ್ ಟೈಪ್ ಸ್ಕಿನ್ ಅಂದ್ರೆ ಎಲ್ಲಾ ರೀತಿ ಚರ್ಮದ ಯೂಸ್ ಮಾಡಬಹುದು, ಯಾವುದೇ ರೀತಿ ಭಯ ಇಲ್ಲದೇನೆ. ಜೊತೆಗೆ 1 ಸ್ಪೂನು ಅಲೋವೆರಾ ಜೆಲ್ಗೆ ನಾನು 1/4 ಸ್ಪೂನ್ ಅಷ್ಟು ಮುಲೇಟಿ ಪೌಡರ್ ತೊಗೊಂಡಿದ್ದೀನಿ, 1/4 ಸ್ಪೂನ್ ಅಷ್ಟು ಜಾಕಾಯಿ ಪೌಡರ್ ತೊಗೊಂಡಿದ್ದೀನಿ. ಅದೇ ಸ್ಪೂನಲ್ಲಿ ನಾನು 1/4 ಸ್ಪೂನ್ ಅಷ್ಟು ಮಂಜಿಷ್ಟಾ ಪೌಡರ್ ತೊಗೊಂಡಿದ್ದೀನಿ. ಈ 3 ಹಾಕಿ ನಾವು ಚೆನ್ನಾಗಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಕಲರ್. ಈ ರೀತಿಯಾಗಿ ನೀವು ಕ್ರೀಮನ್ನು ರೆಡಿ ಮಾಡಿಟ್ಕೋ. ಇಲ್ಲೂ ಸಹಿತ 2 ಸ್ಟೆಪ್ ಐತಿ, ಯಾವ ರೀತಿ ನಾವು ಈ ಕ್ರೀಮನ್ನು ಅಪ್ಲೈ ಮಾಡಬೇಕು ಮತ್ತು ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ. ಬರ್ರಿ ನೋಡಿದ್ರ ಈ ಕ್ರೀಮನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳೋವಂಥ ಟಿಪ್ಸನ್ನು ನೀವು ಮಿಸ್ ಮಾಡ್ಕೊತೀರಾ. ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಪ್ರತಿದಿನಾನು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡೋಕ್ಕೂ ಮೊದಲು ಫಸ್ಟ್ ಒಂದು ಟೊಮೆಟೊ ಹಣ್ಣನ್ನು ತೊಗೊರಿ. ಟೊಮೆಟೊ ಹಣ್ಣಿನ ಜೊತೆಗೆ ನಾನಿಲ್ಲಿ ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಸಕ್ಕರೆ ಹಾಕಿದ್ರೆ ಒಬ್ಬರಿಗೆ ಜಾಸ್ತಿ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ನಾನಿಲ್ಲಿ ಸಕ್ಕರೆ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ಕಿನ್ ಕೇರ್ ಮಾಡೋದ್ರಿಂದ ಒಂದು ಸ್ವಲ್ಪ ಇವು ರೆಡಿ ಆಗಿದ್ದು ಇರ್ತಾವೆ. ಹಾಗಾಗಿ ಇಲ್ಲಿ ನಾನು ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ. ಏನೋ ಒಂದು ನಾವು ಸ್ಕಿನ್ನಿಗೆ ನಾವು ಅಪ್ಲೈ ಮಾಡ್ತೀವಿ ಅಂದಾಗ ಫೇಸ್ ವಾಶನ್ನು ನೀವು ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಫೇಸ್ ವಾಶ್ ಮಾಡ್ಕೊಂಡು ಆದ ನಂತರ ಇದನ್ನು ನೀವು ನೋಡ್ರಿ, ಸಕ್ಕರೆ ಮತ್ತು ಟೊಮೆಟೊ ಹಣ್ಣು ಎರಡನ್ನೂ ನಾನು ಇದಕ್ಕೆ ಹಾಕ್ತೀನಿ. ಹಾಕಿ ಸಾವಕಾಶವಾಗಿ ನಾವು ಇದನ್ನ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಸಾವಕಾಶವಾಗಿ, ಎಷ್ಟು ಸಾವಕಾಶವಾಗುತ್ತೋ ಅಷ್ಟು. ನೀವು ಸಕ್ಕರೆ ನಿಮ್ಗೆ ಸ್ವಲ್ಪ ತೀರಾ ದಪ್ಪ ಇದ್ರೆ ಸಕ್ಕರೆನ ಪೌಡರ್ ಮಾಡ್ಕೋರಿ. ಇಲ್ಲ ಅಂತ ಅಂದ್ರೆ ಒಂದು ಸ್ವಲ್ಪ ಸಣ್ಣದಾಗಿ ಸಕ್ಕರೆ ಐತಿ ಅಂತ ಅಂದ್ರೆ ನೀವು ಹಂಗಾನೆ ಇದಕ್ಕೆ ಟೊಮೆಟೊ ಹಣ್ಣಿಗೆ ಹಾಕಿ ಸ್ವಲ್ಪ ಈ ರೀತಿ ಪ್ರತಿದಿನ ಇವೆರಡು ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟು ಬರುತ್ತೆ. ನೋಡ್ರಿ, ಈ ರೀತಿ ನಮ್ಗೆ ಟೊಮೆಟೊ ಹಣ್ಣು ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ದೂರ ಮಾಡ್ತೈತಿ ಮತ್ತು ನ್ಯಾಚುರಲಾಗಿ ಬ್ಲೀಚ್ ಮಾಡುವಂಥ ಶಕ್ತಿ ಈ ಟೊಮೆಟೊ ಹಣ್ಣಿಗೆ ಐತಿ. ಸಕ್ಕರೆ ನಮ್ಮ ಸ್ಕಿನ್ನಿಗೆ ಸ್ಕ್ರಬ್ ಮಾಡುತ್ತಾ, ಹಾಗಾಗಿ ನಮ್ಮ ಸ್ಕಿನ್ ಮತ್ತು ಕಲೆ ಮತ್ತು ಕೊಳೆನ ತೆಗೆಯೋದಕ್ಕೆ ಇದು ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ನೋಡಲಿ ಈ ರೀತಿ ಸಕ್ಕರೆ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಸಹಿತ ಮಾಡುತ್ತೆ. ಹಾಗಾಗಿ ಇಲ್ಲಿ ಸಕ್ಕರೆ ಮತ್ತು ಟೊಮೆಟೊ ಹಣ್ಣಿನಿಂದ ನಾವು ಮಸಾಜ್ ಮಾಡ್ಕೊತೀವಿ. ಈ ರೀತಿ ನಾವು ಕಣ್ಣು ಕೆಳಗೂ ಸಹಿತ ಮಾಡೋದ್ರಿಂದ ಕಣ್ಣು ಕೆಳಗೆ ನಮ್ಗೆ ಡಾರ್ಕ್ ಸರ್ಕಲ್ಲು, ಕಪ್ಪಾಗಿರುತ್ತಲ್ಲ, ಎಲ್ಲಾನು ಇದು ಕಡಿಮೆ ಆಗುತ್ತೆ. ನೋಡ್ರಿ ಈ ರೀತಿ
ಇಷ್ಟಾದ್ರೆ ಸಾಕು. ಇದನ್ನ ಸ್ವಲ್ಪ ಆರೋ ಮಟ್ಟ ಬಿಟ್ಬಿಡ್ರಿ, ಪೂರ್ತಿಯಾಗಿ ಆರೋ ಮಟ್ಟ ಬಿಟ್ಟು ಆದಮೇಲೆ ಈ ಒಂದು ಪ್ಯಾಕನ್ನು ಹಚ್ಚೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಟೈಮ್ ಇಡಬೇಕು ಮತ್ತು ಯಾವಾಗ ಹಚ್ಚಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇದನ್ನು ಸ್ವಲ್ಪ ಆರಲಿ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಬರ್ತೀನಿ ನಾನು. ಇಲ್ಲಿ ನೋಡಿರಿ, ಪೂರ್ತಿ ಆರಿ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಿರಿ, ಇಲ್ಲಿ ನೋಡ್ರಿ, ಈ ಕ್ರೀಮ್ ರೆಡಿ ಆಗಿತ್ತಲ್ಲ, ಇದನ್ನು ಯಾವಾಗ ಹಚ್ಚಬೇಕಪ್ಪ ಅಂತ ಅಂದರೆ ನೀವು ಇದನ್ನ ರಾತ್ರಿ ಹಚ್ಚುವಂಥ ಅವಶ್ಯಕತೆ ಇಲ್ಲ. ನೀವು ಪ್ರತಿದಿನ ಇದನ್ನ, ಈಗ ನೀವು ಟೊಮೆಟೊ ಹಣ್ಣಿನ ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ ಈ ಒಂದು ಕ್ರೀಮನ್ನು ಹಚ್ಕೋರಿ. ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಜಾಕಾಯಿನ ನೀವು ಮನೇಲೇನೋ ಪೌಡ್ರ್ ಮಾಡ್ಕೋಬೋದು. ನಾನು ಇಲ್ಲಿ ಮನೇಲಿರೋಂಥ ಪೌಡ್ರನ್ನ ಹಾಕಿದ್ದೀನಿ. ನೀವು ಬೇಕಿದ್ರೆ ಜಾಕಾಯಿ ಪೌಡ್ರು ನಿಮ್ಗೆ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಆಮೇಲೆ ಗಂಧಿಗೆ ಅಂಗಡಿ ಅಂದ್ರೆ ಈ ಆಯುರ್ವೇದಿಕ್ ಶಾಪ್ಗಳಲ್ಲಿ ಹೋಗಿ ಕೇಳಿದ್ರೆ ಅಲ್ಲೂ ಸಿಗುತ್ತೆ ನಿಮ್ಗೆ, ಅಲ್ಲಿನೂ ಹೋಗಿ ನೀವು ತೊಗೊಂಬರ್ಬೋದು. ಅಲೋವೆರಾ ಜೆಲ್ಲನ್ನು ಕರೆಕ್ಟಾಗಿ ನಾನು ಹೇಳಿರುವಂಥ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೋರಿ. ಡಬ್ಬಾದಾಗ ನೀವು ಇದನ್ನ ಹಾಕಿ ಇಟ್ಕೊಂಡ್ರಿ ಅಂತ ಅಂದ್ರೆ ಒಂದು 7 ದಿನಗಳ ಕಾಲ ನೀವು ಅದನ್ನ ಆರಾಮಾಗಿ ಹಚ್ಬೋದು. ಇದರೊಳಗೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಅಂತೂ ನಾವು ಹಾಕಿರಂಗಿಲ್ಲ. ಅಲೋವೆರಾ ಜೆಲ್ಲು ಮತ್ತು ಈ ಪೌಡರ್ಗಳನ್ನ ಹಾಕಿರ್ತೀವಿ, ಹಾಗಾಗಿ ಆರಾಮಾಗಿ ನೀವು ಹೊರಗನ್ನು ಇಟ್ಕೋಬೋದು. ಇದನ್ನ ಒಂದು 7 ದಿನ ಹೊರಗೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿರಿ, ಈ ರೀತಿ ಪೂರ್ತಿಯಾಗಿ ಇಷ್ಟು ಅಪ್ಲೈ ಮಾಡ್ಕೋರಿ. ಅಪ್ಲೈ ಮಾಡ್ಕೊಂಡು ಒಂದು 15ರಿಂದ 20 ನಿಮಿಷ ಅಥವಾ ಒಂದು 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋರಿ. ಪ್ರತಿದಿನ ಈ ಕೆಲಸ ನೀವು ಮಾಡಬೇಕಾಗತ್ತೆ. ನಾನು ಇದು ಪೂರ್ತಿಯಾಗಿ ಒಂದು ಸ್ವಲ್ಪ ಆರಿದ ನಂತರ ನಾನು ನಿಮ್ಗೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿರ್ತೈತಿ ಅಂತ ಹೇಳಿದ್ದು, ಮತ್ತು ಇದರದ್ದು ಬೆನಿಫಿಟ್ಸ್ ಏನು ಅಂತ ಹೇಳಿದ್ದು ನಾನು ನಿಮಗೆ ಹೇಳ್ತೀನಿ. ಈ ಒಂದು ಮಂಜಿಷ್ಟ ಪೌಡ್ರು ನಮ್ಮ ಸ್ಕಿನ್ ಇರುವಂಥ ಕಪ್ಪ ಕಲೆಗಳನ್ನ ದೂರ ಮಾಡ್ತೈತಿ. ನಮ್ಮ ಸ್ಕಿನ್ ಅನ್ನೊಂದು ಸ್ಕಿನ್ ಟೋನ್ ಇರೋದನ್ನ ಈವನ್ ಸ್ಕಿನ್ ಟೋನು ಅಂದ್ರೆ ಒಂದೇ ರೀತಿಯಾಗಿರುವಂಥ ಸ್ಕಿನ್ನ ನಮಗೆ ಕೊಡುತ್ತಾ. ಮುಲೇಟಿ ಪೌಡ್ರ್ ಅಂತ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗಿಗೆ ಹೇಳಿ ಮಾಡಿಸಿರುವಂಥ ಒಂದು ಔಷಧಿ ಗುಣ ಇರುವಂಥ ಒಂದು ಅದ್ಭುತವಾದಂಥ ಒಂದು ಗಿಡಮೂಲಿಕೆ ಆಗಿರ್ತೈತಿ. ಜೊತೆಗೆ ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ಕೂಲಿಂಗ್ ಇಫೆಕ್ಟ್ ಕೊಡ್ತೈತಿ. ಅದು ಸಹಿತ ನಮ್ಮ ಸ್ಕಿನ್ ಇರುವಂಥ ಕಲೆಗಳನ್ನ ದೂರ ಮಾಡುವಂಥ ಶಕ್ತಿ ಈ ಒಂದು ಅಲೋವೆರಾ ಜೆಲ್ಲಿಗೆ ಐತಿ. ಜೊತೆಗೆ ಜಾಕಾಯಿನೂ ಸಹಿತ ನೀವು ಜಾಕಾಯಿ ಬಗ್ಗೆ ನೀವು ಓದಿ ತಿಳ್ಕೊಂಡಾಗ ಗೊತ್ತಾಗುತ್ತೆ, ಜಾಕಾಯಿಯಲ್ಲಿ ಎಷ್ಟೊಂದು ಔಷಧಿ ಗುಣಗಳು ಅದಾವಪ್ಪ ನಮ್ಮ ಸ್ಕಿನ್ ಇರುವಂಥ ಬಂಗನ ಕಳೆಯೋದಕ್ಕೆ ಅಂತ ಹೇಳಿದ್ರೆ ನೀವು ಅದನ್ನ ಸರ್ಚ್ ಮಾಡಿ ಓದಿದಾಗ ಗೊತ್ತಾಗುತ್ತೆ. ಬೇಕಿದ್ರೆ ನೀವು ಅದನ್ನು ನೋಡಿ ತಿಳ್ಕೊಂಡು ಆದಮೇಲೆ ಈ ಜಾಕಾಯಿನ ನೀವು ಟ್ರೈ ಮಾಡ್ಬೋದು. ಬಹಳನೇ ಶಕ್ತಿಯುತವಾಗಿರುವಂಥ ಒಂದು ಪೌಡ್ರು ಜಾಕಾಯಿ ಪೌಡ್ರ್ ಆಗಿರ್ತೈತಿ. ಇವಷ್ಟು ಒಂದು ನಮ್ಮ ಬಂಗನ್ನ ಕಳೆಯೋದಕ್ಕೆ ಇರುವಂಥ ಒಂದು ಔಷಧಿ ಗುಣಗಳಿರುವಂಥ ಗಿಡಮೂಲಿಕೆಗಳಾಗಿರ್ತಾವು. ಜೊತೆಗೆ ಇದನ್ನ ನೀವು ಮನೆಯಲ್ಲಿ ನೀವು ಪೇಸ್ಟ್ ಆದ್ರೂ ಮಾಡ್ಕೊಂಡು, ನಾನು ಲಾಸ್ಟ್ ವಿಡಿಯೋ ತೋರಿಸಿದಂಗ ಪೇಸ್ಟ್ ಆದ್ರೂ ಮಾಡಿ ಪ್ರತಿದಿನ ಅಪ್ಲೈ ಮಾಡ್ಕೋಬಹುದು. ಇಲ್ಲಪ್ಪ ನಾವು ಪ್ರತಿದಿನ ಅದನ್ನ ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನೋರು ಈ ರೀತಿ ಪೌಡರ್ ತಗೊಂಡ್ಬಂದು ನೀವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನಾನು ಲಾಸ್ಟ್ ವಿಡಿಯೋ ತೋರಿಸ್ತಿದ್ದೀನಿ ಅದರಲ್ಲಿ 2 ಸ್ಟೆಪ್ಪನ್ನು ಹೇಳಿದ್ದೀನಿ, ಅದರಲ್ಲೂ ಬೇರೆ ಬೇರೆ ಸ್ಟೆಪ್ಪನ್ನು ಹೇಳಿದ್ದೀನಿ ನಾನು. ಇಲ್ಲೂ ಸಹಿತ ಇವತ್ತಿನ ವಿಡಿಯೋದೊಳಗೆ ಈ ರೀತಿಯಾಗಿರುವಂಥ ಏನಂದ್ರೆ ಪೌಡರ್ನ ನಾವು ಮಿಕ್ಸ್ ಮಾಡ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಗ ಯಾವ ರೀತಿ ನಾವು ಈ ಒಂದು ಸ್ಕ್ರಬ್ ಯಾವ ರೀತಿ ನಾವು 2 ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ರು ಇವತ್ತಿನ ವಿಡಿಯೋದಲ್ಲಿ ಬೇರೆ ಹೇಳಿದ್ದೀನಿ. ಲಾಸ್ಟ್ ವಿಡಿಯೋ ಒಳಗೆ ಫಾಲೋ ಮಾಡೋರಿದ್ರೆ ಅದನ್ನೇ ಫಾಲೋ ಮಾಡಿರಿ. ಇವತ್ತಿನ ಒಂದು ಫೇಸ್ ಪ್ಯಾಕನ್ನು ಫಾಲೋ ಮಾಡ್ತೀವಿ ಅಂತ ಅಂದರೆ ಇದನ್ನು ನೀವು ಫಾಲೋ ಮಾಡಿರಿ. 7 ದಿನದೊಳಗೆ ನಿಮ್ಗೆ ಒಳ್ಳೆ ರಿಸಲ್ಟು ಪಕ್ಕಾ ಸಿಗುತ್ತಾ ಅಂತ ಹೇಳೋದು ನಾನು ಹೇಳ್ತೀನಿ. ಈ ಫೇಸ್ ವಾಶನ್ನು ಮಾಡ್ಕೊಂಡು ಬಂದು ತೋರಿಸ್ತೀನಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈಗ ಫೇಸ್ ವಾಶನ್ನು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೈತಿ ಅಂತ ಅಂದ್ರೆ ನೀವು ಇದನ್ನು ಬರೀ ನೋಡಿ ಕೈ ಬಿಡೋದಲ್ಲ, ಮನೇಲಿ ಈ ಒಂದು ಫೇಸ್ ವಾಶನ್ನು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡು ನೋಡಿರಿ. ಒಂದು 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೊರಿ. ಮೊದಲಿಗೆ ಸಕ್ಕರೆ ಮತ್ತು ಟೊಮೆಟೊ ಹಣ್ಣಿಂದ ಸ್ಕ್ರಬ್ ಮಾಡಿಕೊಂಡು ನಂತರ ಈ ಒಂದು ಫೇಸ್ ಪ್ಯಾಕನ್ನು ಹಾಕಿರಿ. ಒಂದು 7 ದಿನದಲ್ಲಿ ಇದ್ರ ರಿಸಲ್ಟ್ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನಂತರ ನನಗೆ ಬಂದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಮನೇಲಿ ಟ್ರೈ ಮಾಡಿರಿ, ರಿಸಲ್ಟ್ ಹೆಂಗೈತೆ ಅಂತ ಹೇಳಿದ್ರೆ ತಪ್ಪದೆ ನನಗೆ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಅಷ್ಟು ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಬಾಯ್.